Tell to the person next to you. ಪಕ್ಕದಲ್ಲಿರುವಂತ ವ್ಯಕ್ತಿಯನ್ನು ನೋಡಿ ಹೇಳಿ, don't allow Satan to separate you from the church. ಸೈತಾನನು ನಿನ್ನನ್ನು ಸಭೆಯಿಂದ ಬೇರೆಪಡಿಸುವುದನ್ನು ನೀ ಬಿಟ್ಕೊಡಬೇಡ. I see Satan filling the minds of people to get away from the body of Christ. ನಾನು ನೋಡ್ತಾ ಇದ್ದೇನೆ, ಸೈತಾನನು ಜನರ ಮನಸ್ಸಲ್ಲಿ ಸಭೆಯಿಂದ ದೂರ ಮಾಡುವುದಕ್ಕಾಗಿ ಅನೇಕ ಕಾರ್ಯಗಳನ್ನು ಆತನು ಮಾಡ್ತಾ ಇದ್ದಾನೆ. Listen to me. ಚೆನ್ನಾಗಿ ಗಮನಿಸಿ. When the day of the Lord comes, ದೇವರ ದಿನವು ಬರುವಾಗ, amen, the Holy Spirit will take the church with him. ಪವಿತ್ರಾತ್ಮನು ಸಭೆಯನ್ನು ಆತನೊಟ್ಟಿಗೆ ಎತ್ಕೊಂಡು ಹೋಗುತ್ತಾರೆ. For the day of redemption, ಆ ಎತ್ತಲ್ಪಡುವಂತ ದಿನದಲ್ಲಿ, amen, Holy Spirit is the seal for us. ಪವಿತ್ರಾತ್ಮನೇ ನಮಗೆ ಮುದ್ರೆಯಾಗಿದ್ದಾರೆ. Amen. Hallelujah. Hallelujah. When we stay as a body of Christ, as a church together, ನಾವು ಸಭೆಯಾಗಿ ಕ್ರಿಸ್ತನ ಆಲಯವಾಗಿ ನಾವು ಒಂದಾಗಿರುವಾಗ, when we are focused on prayer, ನಾವು ಪ್ರಾರ್ಥನೆಯೇ ನಮ್ಮ ಗುರಿಯಾಗಿ ಇಟ್ಕೊಂಡಿರುವಾಗ, when we are full of God's word, ನಾವು ದೇವರ ವಾಕ್ಯದಿಂದ ತುಂಬಲ್ಪಟ್ಟಿರುವಾಗ, when we live with righteousness, ನೀತಿಯಲ್ಲಿ ನೀತಿವಂತರಾಗಿ ನಾವು ಬದುಕಿದ್ರೆ, the Holy Spirit will take the church. ಪವಿತ್ರಾತ್ಮನು ಸಭೆಯನ್ನು ಆತನು ಮೇಲೆತ್ತುತ್ತಾರೆ. The Holy Spirit will take the church. ಪವಿತ್ರಾತ್ಮನು ಸಭೆಯನ್ನು ಎತ್ತುತ್ತಾರೆ. But do you know what the Satan is doing in these days? ಆದ್ರೆ ಈ ದಿನಗಳಲ್ಲಿ ದುರಾತ್ಮನು ಏನ್ ಮಾಡ್ತಿದ್ದಾನೆ ಗೊತ್ತಾ? Making people away from the church. ಜನರನ್ನು ಸಭೆಯಿಂದ ದೂರಿಡುತ್ತಿದ್ದಾನೆ. Amen. People getting away from the church. ಜನರು ಸಭೆಯಿಂದ ದೂರ ಹೋಗುತ್ತಿದ್ದಾರೆ. Church becoming the least priority. ಸಭೆಯೇ ಕೊನೆಯ ಆಯ್ಕೆಯಾಗಿ ಇವತ್ತು ಜನರಿಗೆ ಬದಲಾಗಿದೆ. Hallelujah. Hallelujah. Church becomes, amen, an option. ಸಭೆಯು ಒಂದು ಆಯ್ಕೆಯಾಗಿ ಬದಲಾಗಿದೆ. Amen. ಪಕ್ಕದಲ್ಲಿ ಇರೋಂಗಲ ಬಾದು ಚೊಲ್ಲಂಗೆ. ಪಕ್ಕದಲ್ಲಿರೋನ ನೋಡಿ ಹೇಳಿ, ಎನ್ನಾನಾಲು ಸಭೆ ಬಿಟ್ಟು ಹೋಗಾದೆ. ಏನ್ ಆದ್ರೇನು ಕೂಡ ನೀ ಸಭೆಯನ್ನು ಬಿಟ್ಟು ಹೋಗಬೇಡ. When God cannot talk to you personally, ದೇವರು ವೈಯಕ್ತಿಕವಾಗಿ ನಿನ್ನ ಬಳಿ ಮಾತಾಡಕ್ ಆಗ್ಲಿಲ್ಲ ಅನ್ನುವಾಗ, amen, when you are not ready for that, ಅದಕ್ಕೆ ನೀ ಸಿದ್ಧ ಆಗಿಲ್ಲ ಅನ್ನುವಾಗ, God has his house where he can speak. ದೇವರು ತನ್ನ ಮನೆಯಲ್ಲಿ ಆತನು ನಿನ್ನ ಬಳಿ ಮಾತಾಡುತ್ತಾರೆ. The house is nothing but the church. ಮನೆ ಅನ್ನುವಾಗ ಅದೇ ಸಭೆಯು. ಎತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? ಅಪ್ಪಾವುடைய வீட்டிலே நான் நிலைத்திருப்பேன். ನಾನು ತಂದೆಯ ಮನೆಯಲ್ಲಿ ದೃಢವಾಗಿ ನಾ ಇರ್ತೇನೆ. ಅಪ್ಪಾವಿನ வீட்டை விட்டு போக மாட்டேன். ನಾನು ತಂದೆಯ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. The prodigal son left the father's house. ದುಂದುಗಾರನ ಮಗ ಆತನು ತಂದೆಯ ಮನೆಯನ್ನು ಬಿಟ್ಟು ಹೋದ. Lost everything. ಎಲ್ಲವನ್ನು ಕಳಕೊಂಡ. Don't leave the father's house. ತಂದೆಯ ಮನೆಯನ್ನು ಬಿಡಬೇಡಿ. You will lose everything. ನೀ ಎಲ್ಲವನ್ನು ಕಳ್ಕೊಳ್ತೀಯ. Amen. This is the place. ಇದೇ ಸ್ಥಳ that blessed you. ಅದು ನಿನ್ನನ್ನು ಆಶೀರ್ವದಿಸಿದ ಸ್ಥಳ. This is the place. ಇದೇ ಸ್ಥಳ that made you worthy. ನಿನ್ನನ್ನು ಯೋಗ್ಯನಾಗಿ ಮಾಡಿದ ಸ್ಥಳ. This is the place. ಇದೇ ಸ್ಥಳ that gave you honor. ನಿನಗೆ ಘನತೆ ಸಲ್ಲಿಸಿದ ಸ್ಥಳ. If you leave this place, ಈ ಸ್ಥಳವನ್ನು ನೀವು ಬಿಟ್ರೆ, the honor will leave you. ಘನತೆ ನಿನ್ನನ್ನು ಬಿಟ್ಟು ಹೋಗುತ್ತೆ. The blessing will leave you. ಆಶೀರ್ವಾದ ನಿನ್ನನ್ನು ಬಿಟ್ಟು ಹೋಗುತ್ತೆ. Because ಯಾಕಂದ್ರೆ your life is blessed as long as you are with the Father. ನೀನು ತಂದೆಯೊಟ್ಟಿಗೆ ಇರುವಂತ ದಿನಗಳೆಲ್ಲವೂ ನೀ ಆಶೀರ್ವಾದವಾಗಿಯೇ ಇರ್ತೀಯ. As long as you are with the Father, ನೀ ತಂದೆಯೊಟ್ಟಿಗೆ ಇರುವ ತನಕ no one can steal you. ಯಾರು ನಿನ್ನನ್ನು ಕದಿಯಲು ಸಾಧ್ಯವಿಲ್ಲ. But when you leave the Father, ಆದ್ರೆ ನೀ ತಂದೆಯನ್ನು ಬಿಟ್ಟು ಹೋದಾಗ, you are out of your protection. ನಿನ್ನ ಆ ಸುರಕ್ಷಿತ ಸ್ಥಳದಿಂದ ನೀವು ಹೊರ ಹೋದೆ. Hallelujah. Hallelujah. Thank God that prodigal son at least came back alive. ದೇವರಿಗೆ ವಂದನೆ, ಆ ದುಂದುಗಾರನ ಮಗ ಅಟ್ಲೀಸ್ಟ್ ಆತ ಜೀವಂತವಾಗಿ ಹಿಂತಿರುಗಿ ಬಂದ. But ಆದರೆ amen, don't neglect the grace of God over your life. ನಿನ್ನ ಜೀವನದ ಮೇಲಿರುವಂತ ದೇವರ ಕರುಣೆ ಕೃಪೆಯನ್ನು ನೀ ಎಂದು ಕೂಡ ತ್ಯಜಿಸಬೇಡ. Don't leave the father's house. ತಂದೆಯ ಮನೆಯನ್ನು ಬಿಡಬೇಡ. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ, ಎಲ್ಲರೂ சொல்லுங்க, don't leave the father's house. ಎಲ್ಲರೂ ಹೇಳಿ, ತಂದೆಯ ಮನೆಯನ್ನು ಬಿಡಬೇಡ.